ಒತ್ತುವರಿ ಕಾರ್ಯಾಚರಣೆ ಬೆಂಗಳೂರು ಉತ್ತರ ಪಶ್ಚಿಮ ಪಾಲಿಕೆಯ ವಲಯದಲ್ಲಿ ತೆರವು. ಎಂಎಸ್ ಪಾಳ್ಯದಿಂದ ಡೇರಿ ಸರ್ಕಲ್ ವರೆಗೂ ಕೂಡ ತೆರವು ಕಾರ್ಯಾಚರಣೆ. ನಾಲ್ಕನೇ ದಿನವೂ ಮುಂದುವರೆದ ಒತ್ತುವರಿ ಕಾರ್ಯಾಚರಣೆ ಬೆಂಗಳೂರು ಉತ್ತರ ಪಶ್ಚಿಮ ಪಾಲಿಕೆಯ ವಲಯದಲ್ಲಿ ತೆರವು. ಎಂಎಸ್ ಪಾಳ್ಯದಿಂದ ಡೇರಿ ಸರ್ಕಲ್ ವರೆಗೂ ಕೂಡ ತೆರವು ಕಾರ್ಯಾಚರಣೆ. ಸಾರ್ವಜನಿಕರ ಸುರಕ್ಷಿತ ಸಂಚಾರಕ್ಕೆ ಒತ್ತುವರಿ. ತೆರವು ಫುಟ್ಪಾತ್ನಲ್ಲಿ ಅಂಗಡಿ ತೆರವು ಮಾಡಿದಂತಹ ಅಧಿಕಾರಿಗಳು ಫುಟ್ಪಾತ್ನಲ್ಲಿ ನಿಲ್ಲಿಸಿದಂತಹ ವಾಹನಗಳ ತೆರವು ಕಾರ್ಯ. ಒತ್ತುವರಿ ಕಾರ್ಯಾಚರಣೆಯಿಂದ ವ್ಯಾಪಾರಿಗಳಿಗೆ ಸಂಕಷ್ಟ. ನಮಗೆ ಬೇರೆ ಕಡೆ ಜಾಗ ಕೊಡಿ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇರುವಂತಹ ಅಲ್ಲಿರುವಂತಹ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ನಿಲ್ಲಿಸ್ಕೊಂಡಿದ್ದಂತಹ ಗಾಡಿಗಳಾಗಿರ್ಬೋದು ಅಥವಾ ಅಂಗಡಿಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತೆರವು ಮಾಡಲಾಗ್ತಾ ಇದೆ. ಫುಟ್ಪಾತ್ ಬಂದ್ಬಿಟ್ಟು ಅದು ಫುಟ್ಪಾತ್ ಯಾಕೆ ಅದು ಫುಟ್ಪಾತ್ ಅಂತ ಕರೀತಾರೆ ಅಂತಂದರೆ ಅಲ್ಲಿ ಜನಗಳು ಓಡಾಡಬೇಕು, ಅದಕ್ಕೆ ಫುಟ್ಪಾತ್ ಅಂತ ಕರೀತಾರೆ ಅಲ್ವಾ. ಅದು ಬಿಟ್ಬಿಟ್ಟು ನೀವು ಗಾಡಿಗಳನ್ನು ನಿಲ್ಲಿಸ್ಕೊಂಡಿರೋದಂತೆ, ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇರೋದಂತೆ, ಹಾಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಜನಗಳು ಓಡಾಡೋಕ್ಕಾಗೋದಿಲ್ಲ. ಏನು ಮಾಡ್ಬೇಕು ಅವಾಗ? ಏನು ಎಲ್ಲಿಗೆ ಬರಬೇಕು? ರಸ್ತೆಗೆ ಬರ್ಬೇಕಾ? ಇದ್ರ ಬಗ್ಗೆ ವಾಕ್ ಥ್ರೂ ಮಾಡಿದ್ದಾರೆ ಪ್ರವೀಣ್ ರಾವ್ ಅವರು, ಪ್ರತಿನಿಧಿ. ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. 4 ದಿನಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಅತ್ಯಂತ ಅವ್ಯಾಹತವಾಗಿ ನಡೀತಾ ಇದೆ. ಇದೀಗ ನಾವು ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಈ ಮಹಾಲಕ್ಷ್ಮೀಪುರಂ ಈ ಭಾಗದಲ್ಲಿ ಇದ್ದೇವೆ. ಇಸ್ಕಾನ್ನ ಎದುರು ಭಾಗದಲ್ಲಿ ಇಲ್ಲಿ ಕೂಡ ಈ ಒಂದು ಡ್ರೈವ್ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಯಾರೆಲ್ಲ ಫುಟ್ಪಾತ್ನ ಮೇಲೆ ಅಂಗಡಿಗಳು ಮತ್ತೊಂದು ಎಲ್ಲ ಇಟ್ಕೊಂಡಿರ್ತಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಈ ಭಾಗದಲ್ಲಿ ನಡೀತಾ ಇರುವಂಥ ಸ್ಥಳದಲ್ಲಿ ನಾವಿದ್ದೇವೆ, ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲೆಲ್ಲ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಗೆ JCB ಮೂಲಕ ಒಂದು ಎಲ್ಲ ಏನೇನು ಇಲ್ಲಿ ಯಾರು ಅಂಗಡಿಗಳನ್ನು ಕಟ್ಕೊಂಡಿರ್ತಾರೆ ಅವೆಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡುವಂತಹ ಒಂದು ಒತ್ತುವರಿ ಡ್ರೈವ್ ಇಲ್ಲಿ ನಡೀತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಕೂಡ ಇರುವಂಥದ್ದು. ಇಲ್ಲೊಂದು ಹೋಟ್ಲು ಕೂಡ ಇತ್ತು. ಆ ಹೋಟ್ಲು ಎದುರು ಭಾಗದಲ್ಲಿ ಏನು ಹೆಚ್ಚುವರಿಯಾಗಿ ಇದನ್ನು ಫುಟ್ಪಾತನ್ನು ಬಳಸ್ಕೊಂಡಿದ್ರು, ಅದೆಲ್ಲವನ್ನು ಕೂಡ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇದೆ. ಸಿಗರ್ ಇದೆ, ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಕ್ಕೆ ಬಿಟ್ಟಿದ್ದಾರೆ. ನಮ್ಗೆ ಇದು ಕೊಡು, ಇದು 30-35 ವರ್ಷದಿಂದ ಇದೀವಿ ನಾವು. ನಮಗೆ BPMP ಕಾರ್ಡ್ ಹಾಕಿ ಕೊಡ್ಬೇಕಾಗಿತ್ತು. ಯಾರು ಕೊಡ್ತಾರೆ? 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು. ನಮ್ಗೆ ಯಾರು ಕೊಡ್ತಾರೆ ಸ್ವಾಮಿ? ನಮಗೆ BP ಇದೆ, ಸಿಗರ್ ಇದೆ, ಎಲ್ಲ ಇದೆ. ನಮ್ಗೆ ಯಾರು ಮಾಡ್ತಾರೆ? ನೋಡ್ಲಿ ಬಿಡು, ಕದ್ದು ಮುಚ್ಚಿ ಮಾತಾಡ್ಬಾರ್ದು, ಎದೆದ್ರಿಗೆ ಮಾತಾಡ್ಬೇಕು. ಹಿಂಗೆ ಕಳ್ತನ ಮಾಡ್ತೀವಿ, ತಲೆ ಹೊಡೆದಿದ್ವಿ, ತಲೆ ಹಿಡ್ದಿದ್ವಿ, ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಬಿಟ್ಟಿದ್ರೆ ನಾವು ಹೆಂಗ್ ಜೀವನ ಮಾಡ್ಬೇಕು? ಅಷ್ಟೇ ನಾ ಕೇಳ್ಕೊತಾ ಇರೋದು. ನಮಗೆ ದಯವಿಟ್ಟು ನಮ್ಗೊಂದು ಅಲ್ಲಿಗೊಂದು ಅಂಗಡಿ. ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಸರ್. ಇದು ಪಬ್ಲಿಕ್ ಜಾಗದಲ್ಲಿ ಇಲ್ಲ. ಪಬ್ಲಿಕ್ ಎಷ್ಟಿದೆ ನೋಡಿ, ಅಷ್ಟು ದೊಡ್ಡದಾಗಿ ಜಾಗ ಇದೆ. ಪಬ್ಲಿಕ್ ಜಾಗದಲ್ಲಿ ಇರೋದು ಹೊಡೆದಾಗ್ತಾ ಇದ್ದಾರೆ. ಅಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ. ಮೇನ್ ಯಾರು ಅವರು? ಇದು ಇಂಜಿನಿಯರು ಅಲ್ಲಿ ಮುಂದೆ ಬಿಟ್ಟಿದ್ದಾರೆ, ಇಸ್ಕಾನ್ ಆಪೋಸಿಟ್ ಅಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಹೊಡೆದಾಕಿಲ್ಲ. ಇಲ್ಲಿ ಒಬ್ರಿಗೊಂದು ನ್ಯಾಯ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೆಲ್ಲ ಫೋನ್ ಮಾಡಿಸಿದ್ರು ಅಂತ ಇಂಜಿನಿಯರ್ ಹತ್ರ ಮಾತಾಡಿದ್ದಾರೆ ಅಂದ್ಬಿಟ್ಟು ಇಂಜಿನಿಯರ್ ಹತ್ರ ದುಡ್ಡು ಇಸ್ಕೊಂಡು ಫೋನಲ್ಲಿ ಯಾರಿಗೋ ಮಾತಾಡಿಸ್ಬಿಟ್ಟು ಅವ್ರನ್ನ ಬಿಟ್ಟು ಬಂದಿದ್ದಾರೆ. ನಮ್ದು ಹೊಡೆದಾಕಿದ್ದಾರೆ. ಏನಕ್ಕೆ ಈ ಥರ ನ್ಯಾಯ ಮಾಡಬೇಕು? ಒಬ್ರಿಗೊಂದು ಚಂದ ಎಲ್ಲರಿಗೂ ಹೊಡೆದಾಕ್ಬೇಕು. ಯಾಕೆ ಇವ್ರನ್ನ ಎಲ್ಲರಿಗೂ ಒಂದೇ ಥರ ಮಾಡಬೇಕು? ಅವ್ರನ್ನ ಬಿಟ್ಟು ನಮ್ಮನ್ನ ಹೊಡೆದಾಕ್ಬೇಕು? ಅದು ತಪ್ಪು ನೋಡಿ. ಆಮೇಲೆ ನೆಕ್ಸ್ಟ್ ಇವಾಗ 20 ವರ್ಷ 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಬಡವರು. ಇದನ್ನ ನಂಬ್ಕೊಂಡೇ ಜೀವನ ಮಾಡ್ತಾ ಇದಾರೆ ಎಲ್ಲರೂ. ಇದೇ ಸರ್ವಸ್ವ ಅಂದ್ಬಿಟ್ಟು ಎಲ್ಲರೂ ಪಬ್ಲಿಕ್ ಇದ್ದಾರೆ. ಅದಂತಾನೆ ಎಲ್ಲ ಈ ಪಬ್ಲಿಕ್ ಸುಮಾರು 20-30 ವರ್ಷ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಏಕಾಏಕಿ ಈ ತರ ಕೆಲಸ ಮಾಡಿದ್ರೆ ನೋಡಿ. ಇದು ಫುಟ್ಪಾತ್ ಅಲ್ಲಿ ಇದೆ, ಇದನ್ನ ತೆಗೆದಾಕ್ಲಿ ನೋಡಿ. ನೋಡಿ ಇಲ್ಲಿ ನೋಡಿ, ಇದು ಹೊರಹಾಕಿದ್ದಾರೆ. ಇದು ನ್ಯಾಯನಾ? ಇದು ಹೊರಹಾಕಿದ್ದಾರೆ ಹೋಟೆಲ್ದು ನೋಡಿ. ಅಲ್ಲಿಗೊಂಥರ ನ್ಯಾಯ, ಇಲ್ಲಿಗೊಂಥರ ನ್ಯಾಯನಾ? ನೋಡಿ, ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅಂಗಡಿಗಳಿದೆ.
ಪಾಲಿಕೆ ಅಧಿಕಾರಿಗಳು ಇದ್ದಾರೆ, ಅವರು ಏನು ಹೇಳ್ತಾನೆ ಕಣ ಸರ್. ಇವತ್ತು ಎಷ್ಟು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತು, ಎಷ್ಟು ಕಿಲೋಮೀಟ್ರು ಮಾಡಿದ್ರಿ ಮತ್ತು ಏನೇನೆಲ್ಲ ತೆರವು ಮಾಡಿದ್ರಿ? ಸರ್ ಬೈಟ್ ಎಲ್ಲ ಆ್ಯಕ್ಚುಲಿ ನಾವು ಕೊಡೋಂಗಿಲ್ಲ. ಮೆಟ್ರೋ ಸ್ಟೇಷನಿಂದ ಇಲ್ಲಿವರೆಗೂ ಮಾಡ್ತೀವಿ ಸರ್. ಸೋಪ್ ಫ್ಯಾಕ್ಟ್ರಿ ಮಾಡ್ತೀವಿ. ಸೋಪ್ ಫ್ಯಾಕ್ಟ್ರಿ ಸರ್ಕಲ್ ಆಮೇಲೆ ನೆಕ್ಸ್ಟು ಅದು ಮಂಡೆ ನಾಳೆ ರಜಾ ಆ ಕಡೆ ಅಲ್ಲೇ ಸೈಕಲ್ದಲ್ಲಿ ಅಲ್ಲೇ ಆಗುತ್ತೆ. ನಾಳೆ ಆ ಕಡೆ ಮಾಡ್ತೀವಿ ಅಪೋಸಿಟ್. ಪಾಲಿಕೆ ಅಧಿಕಾರಿಗಳು ಇದ್ದಾರೆ, ಅವರು ಏನು ಹೇಳ್ತಾನೆ ಕಣ ಸರ್. ಇವತ್ತು ಎಷ್ಟು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತು, ಎಷ್ಟು ಕಿಲೋಮೀಟ್ರು ಮಾಡಿದ್ರಿ ಮತ್ತು ಏನೇನೆಲ್ಲ ತೆರವು ಮಾಡಿದ್ರಿ? ಸರ್ ಬೈಟ್ ಎಲ್ಲ ಆ್ಯಕ್ಚುಲಿ ನಾವು ಕೊಡೋಂಗಿಲ್ಲ. ಇದು GBA ಕಳೆದ 4 ದಿವಸಗಳಿಂದ ನಡೆಸ್ತಾ ಇರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆಯ ಒಂದು ತುಣುಕು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಇದು MS ಪಾಳ್ಯದಿಂದ ಡೇರಿ ಸರ್ಕಲ್ ವರೆಗೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅವ್ರು ಕೇಳ್ತಾ ಇರೋದೇನೋ, ಫುಟ್ಪಾತ್ ಅಲ್ಲಿ ನಾವು ಅಂಗಡಿ ಇಟ್ಕೊಂಡಿದ್ವಿ. ಎಸ್ ಹೌದು, ಈಗ ಫುಟ್ಪಾತ್ ತೆರವು ಮಾಡ್ತಾ ಇದ್ದೀರಾ, ಬೇರೆ ಕಡೆ ಅಂಗಡಿ ಇಟ್ಕೊಳ್ಳಿಕ್ಕೆ ನಮ್ಗೆ ಜಾಗ ಕೊಡಿ ಅಂತ ಹೇಳಿ. ಏನು ಮಾಡಬೇಕು ಅದಕ್ಕೆ? ಅವರು ವ್ಯಾಪಾರ ವ್ಯವಹಾರಗಳನ್ನು ನಂಬ್ಕೊಂಡು ಬದುಕ್ತಾ ಇರುವಂಥವ್ರು. ಸೊ ನೀವು ಏಕಾಏಕಿ ಈ ರೀತಿಯಾಗಿ ಮಾಡ್ತೀರಿ ಅಂತಂದರೆ ಒಂದು ಏರಿಯಾದಲ್ಲಿ ಒಂದು ಕಡೆ ಅಂತ ಹೇಳಿ ಒಂದು ಪ್ಲಾನ್ ಇಟ್ಕೊಳ್ಳಿ. ಇಂಥವ್ರಿಗೆ ಇದಿಷ್ಟು ಜಾಗವನ್ನು ಕೊಡಬೇಕು, ಎಲ್ಲ ಜನಗಳು ಬಂದು ಅಲ್ಲಿ ತೆಗೆದುಕೊಂಡು ಹೋಗಬೇಕು ಅಥವಾ ಅಲ್ಲಿ ತಿನ್ಕೊಂಡು ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ನೀವು ಐಡಿಯಾ ಮಾಡ್ಕೊಳ್ಬೇಕು. ಈಗ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವಾ ಅಲ್ವಾ? ಸೊ ಈ ರೀತಿಯಾಗಿ ನೋಡಿ ಪ್ಲ್ಯಾನ್ ಮಾಡ್ಕೊಂಡು ಅದೇನು ಅಂತ ಮಾಡಿಕೊಡಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.